ഇവർ കൊട്ടിത കൃപയ്ക്കാകി സ്തോത്രം. ഞാൻ ಇವತ್ತು ನಿಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡೋ ವಿಷಯ, ಭಯಪಡಬೇಡ. ಭಯದ ಆತ್ಮ ಯಾರದಿ? ಸೈತಾನ್ದೆಯ. ಸೈತಾನ್ ನಿಮ್ಮಲ್ಲಿ ಇದೆಯಲ್, ನಿನಗೇನಾಗುತ್ತೆ? ಭಯ ಬರ್ತತೆ. ದೇವರ ಆತ್ಮ ಆರ್ದಿ? ದೇವರದಿ ಆತ್ಮ ನಮ್ಮಲ್ಲಿ ವಾಸ ಮಾಡಿದಾಲ್ ನಮಗೆ ಯಾವ ಭಯವಿಲ್ಲ. ಜೀವ ಸ್ವರೂಪನಾದ ದೇವರು, ಸತ್ಯ ದೇವರು, ಆಕಾಶ ಭೂಮಿ ಸೃಷ್ಟಿ ಮಾಡಿ ನಿನ್ನೆ ಸೃಷ್ಟಿ ಮಾಡಿದ ದೇವರೇ ನಮ್ಮ ಜೊತೆಯಲ್ಲಿ ಇರುವಾಗ ನಾವು ಯಾರೇ ಎದುರದು ಬೇಕಾಗಿಲ್ಲ. ನಮ್ಗೊಂದು ವಾಕ್ಯ ನೋಡೋಣ. ಮತ್ತಾಯದ ಸುವಿಶೇಷ 10ನೇ ಅಧ್ಯಾಯ 29, 30, 31. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಹಲ್ಲೆಲೂಯಾ. ಆ ಚಿಕ್ಕ ಗುಬ್ಬಿಗಳೇ ದುಡ್ಡಕ್ಕೆ 2 ಮಾರ್ತಾ ಇದೆ. ಅದರಲ್ಲಿ ಒಂದು ಪೋಲು ಕೆಳಗ ಬೀಳಾದೆ ನಮ್ಮ ದೇವರು ಕಾಪಾಡ್ತಾ ಇದೆ. ನಿನ್ನ ತಲೆ ಕೂದಲು ಎಷ್ಟಿದೆ ಅನ್ನ ಯಾರಿಗೂ ಗೊತ್ತೋ? ದೇವರಿಗೆ ಗೊತ್ತು. ನಮಗೂ ಗೊತ್ತಾ? ನಮಗೂ ಗೊತ್ತಿಲ್ಲ. ನಮ್ ದೇವರು ಕೂದಲು ಕೆಳಗ ಬಿದ್ದಿದ್ದಲ್ಲ, ಅದು ಯಾರಿಗೆ ಗೊತ್ತೋ? ದೇವರಿಗೆ ಗೊತ್ತು. ದೇವರದಿ ಸ್ವರೂಪದಲ್ಲಿ, ದೇವರದಿ ಛಾಯೆಯಲ್ಲೂ ನಮ್ಮೆ ಸೃಷ್ಟಿ ಮಾಡಿದೆ. ನಮ್ಮೆ ಸೃಷ್ಟಿ ಮಾಡಿದ ದೇವರ ನಮ್ಗೆ ಏನೇ ಇಲ್ಲಿ ಕಷ್ಟ ಬಂದಾಲೆ, ನೋವು ಬಂದಾಲೆ ಸುಮ್ಮನೆ ಇರ್ತತ? ಸುಮ್ಮನೆ ಇರ್ತೀಯಾ? ಸುಮ್ಮನೆ ಇರಿಯೋದಿಲ್ಲ ಮಕ್ಕಳೇ, ಸುಮ್ಮನೆ ಇರಿಯೋದಿಲ್ಲ. ನೀ ಯೋಧನೆ ಮಾಡ್ಬೋದು, ಅಯ್ಯೋ ನನ್ನ ಯಾರು ನೋಡಾನಿಲ್ಲ, ನನಗೆ ಯಾರಿವಿಲ್ಲ ಅಂತ ನೀ ಯೋಧನೆ ಮಾಡಬಾರ್ದು ಮಕ್ಕಳೇ. ನಮಗೊರುವನಿದೆ, നമ്മെ കായിന ഒಬ್ಬനെ, നമ്മെ ನಡೆಸುವ ಒಬ್ಬನೇ, അവന്റെ ബലമുള്ള കൈകൊണ്ട് നമ്മെ ഇടുക്കൊണ്ടിದೆ. ಅಂದ ದೇವರಾಣ ನಮ್ಮ ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಶಿಲುಬೆಯಲ್ಲಿ ಒಂದು ತೊಟ್ಟು ರಕ್ತವಿಲ್ಲದೆ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದೆ, ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ. ನಿನ್ನೆ ಈ ನಿಮಿಷವೇ ಬಂದ ಮುಟ್ಟುವ ದೇವರಾಣ ನಮ್ಮ ಯೇಸು ಕ್ರಿಸ್ತನು. ನಿನ್ನ ಕಷ್ಟಗಳು, ಕಾಯಿಲೆಗಳು, ರೋಗಗಳು, ದುಃಖಗಳು, ಸಮಸ್ಯೆಗಳು ಏನಿದೆಯೋ ನೀ ಕೂವಾಡಿ ಅಳುತ್ತಿದ್ದ ಸಾಕು. ದೇವರೇ ನೀ ನನ್ನನ್ನು ಆಶೀರ್ವದಿಸು, ನಾನು ನಿನ್ನ ಮಗಳು, ನಾನು ನಿನ್ನ ಮಗನು, ನನಗೆ ಬಿಡುಗಡೆ ಕೊಡು. ನೀ ದೇವರ ಹತ್ರ ಬೇಡ್ಕೋ. ನಾವು ಭಯಪಡಬಾರ್ದು ಯಾವ ಕಾರಣಕ್ಕೂ. ದೇವರು ನಮ್ಮ ಹೃದಯದಲ್ಲಿ ಇದೆಯಲ್ಲ, ನಾವು ಭಯಪಡಬಾರ್ದು. ನಮ್ಗೆ ಎಂದ ಕಾಯಿಲೆ ಬರಲಿ, ಎಂದ ಸಮಸ್ಯೆ ಬರಲಿ, ನೀ ಭಯಪಡಬಾರ್ದು. ಯಾಕಂದು ಹೇಳಿದಾಲ್, ನಾವೆಲ್ಲಿಗೆ ಹೋಗಕ್ಕೋಡು? ನಾವು ಓಟಗಾರ, ಪರಲೋಕಕ್ಕೂ ಹೋಗನೆ, ಆ ನಿತ್ಯ ರಾಜ್ಯಕ್ಕೂ ಹೋಗುವ ಓಟಗಾರಾണ് ನಾವು. ಅದಕ್ಕೆ ನಾವು ಒಂದು ಕಾರಣವಶಾലും ಭಯಪಡಬಾರ್ದು. ಜೀವ ಸ್ವರೂಪನಾದ ದೇವರ ನಮ್ಮ ಜೊತೆಯಲ್ಲಿ ಇದೆ. ನಾನು ಇನ್ನೇ ಯಾತಕ್ಕೂ ಭಯಪಡಬೇಕು? ನಮ್ಮ ಸ್ವರೂಪ, ಅವನ ಸ್ವರೂಪದಲ್ಲಿ, ಅವನ ಛಾಯೆಯಲ್ಲೂ ನಮ್ಮ ಪ್ರತಿಯೊಬ್ಬರನ್ನೇ ಸೃಷ್ಟಿ ಮಾಡಿದ ದೇವರಾಣ. ನಮ್ಮ ಸೃಷ್ಟಿ ಮಾಡಿದ ದೇವರು ನಮಗೆ ಹೇಳ್ತಾ, ಅವನ್ ನಮ್ಮೆ ಪ್ರೀತಿ ಮಾಡುವ ದೇವರಾണ്, ನಮ್ಮ ಮೇಲೆ ಕರುಣೆಯುಳ್ಳ ದೇವರಾണ്, നമ്മെ ಯಾವಾಗಲೂ ಕಾಪಾಡುವ ದೇವರಾണ്. ഒരു ಮನುಷ್ಯರಿಗೆ നമ്മെ ಕಾಪಾಡಕ್ಕಾಗೋದಿಲ್ಲ, ದೇವರು നമ്മെ ಕಾಪಾಡುವ ದೇವರು. ನಮ್ಮ ಜೊತೆಯಲ್ಲಿ ಇರುವಾಗ ನಾವು ಒಂದು ದಿನವೂ ಭಯಪಡಬಾರ್ದು. ದೇವರು ನಿನ್ನ ಹೃದಯದಲ್ಲಿ ಇದೆಯಲ್ಲ, ನೀವು ഒരു ಕಾರಣವಶಾലും ಭಯಪಡೋದಿಲ್ಲ. ಇನ್ನೊಂದು ವಾಕ್ಯ ಓದನ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 35, 36. ಆತನು ಇನ್ನು ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಆ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಸಭಾಮಂದಿರದ ಅಧಿಕಾರಿ, ಆ ಅಧಿಕಾರಿ ಯಾರನ್ನು ಹೇಳಿದ? ಅಲ್ಲಿ ಬೇರೆ ಪೋಲೊಂದು ವ್ಯಕ್ತಿ. ಸಭಾಮಂದಿರದ ಅಧಿಕಾರಿ, ಪಾಸ್ಟರ್ ಇರ್ಬೋದು, ಅಲ್ಲೇ ಅಯ್ಯಗಾರ ಇರ್ಬೋದು, ಯಾರೋ ಒಬ್ರು, ಅದಾയത് ಅವನ ಅಧಿಕಾರದಲ್ಲಿ ಇರುವ ಮನುಷ್ಯ. ಅವನ ಮಗಳು ಬಹಳ ಕಷ್ಟದಲ್ಲಿ, ನೋವಿನಲ್ಲಿ ನರಳಾಡ್ತಾ ಇದ್ದಿದ್ದು, ಮರಣದ ಅವಸಾನ ಟೈಮ್ ಕಾಣ್ತಾ ಇದ್ದಿದ್ದು. ಆವಾಗ ಆ ಮನುಷ್ಯನ್ ಬಂದು ದೇವರ ಹತ್ರ ಹೇಳ್ತಾ ಇದೆ, ಯೇಸು ಸ್ವಾಮಿ ಹತ್ರ, ನನ್ನ ಮಗಳು ಬಹಳ ಕಷ್ಟದಲ್ಲಿ
ಬಿದ್ದಿರ್ತಾ ಇದೆ. ನಮ್ಮ ಮನೆಯಲ್ಲಿ ಒಂದು ಬಂದು ನನ್ನ ಮಗಳನ್ನೇ ಸ್ವಸ್ಥ ಮಾಡಬಹುದು ಅಂತ ಹೇಳುವಾಗ ಇನ್ನೊಬ್ರು ಹಿಂದ್ಗಡೆಯಿಂದ ಓಡಿ ಬಂದು ಹೇಳ್ತಾ ಇದೆ, ಸ್ವಾಮಿ ಯೇಸು ಸ್ವಾಮಿನಿಗೆ ಯಾವ ತೊಂದರೆ ಕೊಡಬೇಡ, ನಿನ್ನ ಮಗಳೇ ಸತ್ತೋಯ್ತು, ನಿನ್ನ ಮಗಳು ತೀರಿ ಹೋಯ್ತು ಅಂತ ಹೇಳುವಾಗ ಆ ತಂದಕ್ಕೆ ಎಷ್ಟು ನೋವಿರ್ಬೋದು. ಆವಾಗ ಯೇಸು ಸ್ವಾಮಿ ಹೇಳ್ತಾ ಇದೆ, ಭಯಪಡಬೇಡ ಹೇಳಿ ಯೇಸು ಸ್ವಾಮಿ ಇವರ ಚೆದೆ ಹೋಯ್ತು. ಹೋಗುವಾಗ ಜನಗಳೆಲ್ಲ ಎದೆ ಹೊಡೆದೆ ಅಳುತ್ತಾ ಇದೆ, ಮಗಳು ಸತ್ತೋಯ್ತಲ್ಲ ಅಳುತ್ತಾ ಇದೆ. ಉಡನೆ ದೇವರಿಗೆ ಹೇಳಿದು, ಅವಳ ಸತ್ತಿಲ್ಲ ಹೇಳಿ ಅವರೆಲ್ಲ ಹೊರಗಾಕಿ ಯೇಸು ಸ್ವಾಮಿ ಆ ಹುಡುಗಿ ತಂದೆ ತಾಯಿ ಶಿಷ್ಯರು ಒಳಗಡೆ ಹೋಗಿ ಆ ಹುಡುಗಿನೇ ಸತ್ತಿದ ಹುಡುಗಿನೇ ಎಬ್ಬರಿಸಿದ್ರು. ಪ್ರಿಯ ಮಕ್ಕಳೇ, ನಮ್ಮ ದೇವರು ಯಾರು? ಭಯಪಡಬೇಡ, ಭಯಪಡಬೇಡ ಅಂತ ಹೇಳಕ್ಕ ശക്തവാനായ ഒരുവനിതിയിൽ നമ്മ യേശു ഒಬ್ಬനെ. നീ സത്തോಗಿರ್ಬೋದು, നിനക്ക് ಕಾಯಿಲಿರ್ಬೋದು, ನಿನಕ್ಕೆ ಸಮಸ್ಯೆಗಳಿರ್ಬೋದು, നീ ನಿಜವಾಗಲೂ യേശുവിനെ സ്തുതി ಮಾಡணும் ಆರಾಧನೆ ಮಾಡணும் ഒരു മകളാണെങ്കിൽ നിനക്ക് ಯಾವ ಭಯವೂ ಬರೋದಿಲ್ಲ. ಆ ಹುಡುಗಿ ದೇವರ ಮುಟ್ಟಿ ಅವಳನ್ನ ಎಬ್ಬರಿಸಿ ದೇವರಿಗೆ ತಂದೆ ತಾಯಿಗೆ ಏನ್ ಮಾಡಿದು? ಒಪ್ಪಿಸಿ ಕೊಟ್ಟಿದ್ದು. ನಮಗೆ ಯಾವ ವಿಷಯಕ್ಕೂ ಎದರಬೇಡ್ರಿ, ಎದರಬೇಕಾಗಿಲ್ಲ, ನಾವು ಭಯಪಡೋದು ಬೇಕಾಗಿಲ್ಲ. ಯಾಕೆ? ಜೀವ ಸ್ವರೂಪನಾದ ದೇವರ ನಮ್ಮ ಚದೆಯಲ್ಲಿ ಇರುವಾಗ, ನಮ್ಮ ಹೃದಯದಲ್ಲಿ ಇರುವಾಗ ನಾವು ഒരു ಕಾರಣಕ್ಕೂ ಎದುರಬಾರ್ದು. ಧೈರ್ಯಪಡಿಸುವ ഒരേ ഒരു വ്യക്തി ഉണ്ടെങ്കിൽ നമ്മ യേശു ಒಬ್ಬನೇ. ಇನ್ನೇ ಯಾರು നമ്മെ ಧೈರ್ಯಪಡಿಸೋದಿಲ್ಲ. നമ്മെ ಧೈರ್ಯಪಡಿಸುವ ದೇವರಾണ് ನಮ್ಮ യേശു ಸ್ವಾಮಿ. അതുപോലെ തന്നെ മത്തായി 14ನೇ ಅಧ್ಯಾಯ 22ರಿಂದ 33 ವರೆയുള്ള ವಾಕ್ಯ, അതിൽ ಸ್ವಲ್ಪ ಓದು, ಎಲ್ಲರಿಗೂ ಗೊತ್ತಿದ ಮಾತಾണ്. ಇದಾದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಸಾಕು. ಯೇಸು ಸ್ವಾಮಿ ಭಯಂಕರ ಮೀಟಿಂಗ್ ನಡೆಸುವಾಗ ಬಹಳ ಜನ ಬರ್ತತೆ. ಈ ಜನಗಳೆಲ್ಲ ಕಳಿಸಿ ಬಿಡುವ ಟೈಮ್ನಲ್ಲಿ ಶಿಷ್ಯರಿಗೆ ಹೇಳಿದು, ನಿങ്ങളെ ಆಚೆ ತಡೆ ಹೋಗು. ಅದು ಅಲ್ಲಿ ಎಲ್ಲ ಎಲ್ಲಿ ಹೋಗ್ಬೇಕು? ಕಡಲಿನಲ್ಲಿ, ಸಮುದ್ರ ಒಳಗೆ ಹೋಗಬೇಕು. ಹಾಗೆ ಹೋಗುವಾಗ ಶಿಷ್ಯರು ಹೋಯ್ತು. ಯೇಸು ಸ್ವಾಮಿ ಆಗಲೆಲ್ಲ ಏನ್ ಮಾಡ್ತತೆ? ಸುವಾರ್ಥ ಸಾರೋದು, ರೋಗಿಗಳ ಸೌಖ್ಯ ಮಾಡೋದು, ಭೂತಂ ಬಿಡಿಸೋದು ಹಗಲತ್ತು ಮಾಡ್ತಾ ಇದೆ. ರಾತ್ರಿ ಎಲ್ಲ ಹೋಗಿ ಕುತ್ಕೊಂಡು ಏನ್ ಮಾಡ್ತಾ ಇದೆ? ಪ್ರಾರ್ಥನೆ ಮಾಡ್ತಾ ಇದೆ. ಅದು ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಬೆಟ್ಟ ಮೇಲೆ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತತೆ. ಪ್ರಾರ್ಥನೆ ಮಾಡುವಾಗ ಒಂದು 4ನೇ ಯಾಮ ಆಯ್ತು. ಆವಾಗ ದೇವರಿಗೆ ಚಿಂತೆ ಆಯ್ತು, ಶಿಷ್ಯರೇ ಬಹಳ ಕಷ್ಟಪಡ್ತಾ ಇದೆ. ಭಯಂಕರ ಬಿರುಗಾಳಿ ಬಂದಾಗ ಸಮುದ್ರವೆಲ್ಲ ಅಲ್ಲಕಲ್ಲೋಲವಾಗ್ತಾ ಇದೆ, ಹಂಗೆ ಹೋಗ್ತಾ ಇದೆ. ಇವರ ಎದುರ್ಕೊಂಡ ಬಹಳ ಬೇಜಾರು ಮಾಡ್ತಾ ಇದೆ, ಗಾಳಿಯಲ್ಲಿ ಭಯಂಕರ ಕಷ್ಟ. ಅವಾಗ ದೇವರ ಅಲ್ಲಿ ನೆದ್ದು ಯೇಸು ಸ್ವಾಮಿಗೆ ಗೊತ್ತಾಯ್ತು. ಯೇಸು ಸ್ವಾಮಿ ಅಲ್ಲಿ ನೆದ್ದು ಏನ್ ಮಾಡಿದು? ನೀರಿನಲ್ಲಿ ನಡೆದ ಹೋಗುವಾಗ ಈ ಶಿಷ್ಯರ ಯಾರೋ ಒಬ್ರು ನಡೆದು ಬರ್ತಾ ಇದೆ ನೀರಿನಲ್ಲಿ ಯಾರ ಕೆಲ ನಡೆಯಕ್ಕಾಗುತ್ತಾ? ನಮ್ಮ ಭೂಮಿ ಮೇಲೆ ನಡೀನಂಗೆ ಯೇಸು ಸ್ವಾಮಿ ಸಮುದ್ರ ಮೇಲೆ ಸೃಷ್ಟಿಕರ್ತನಾದ ದೇವರಾണ് ಯೇಸು ಸ್ವಾಮಿ. ಸೃಷ್ಟಿಯಾದ ದೇವರಿಗೆ ಎಲ್ಲಿ ಬೇಕಲ್ಲಿ ನಡೆಯಕ್ಕೆ ಶಕ್ತಿ ಇದೆ. ಅವನು ನೀರಿನ ಮೇಲೆ ನಡೆದು ಬರುವಾಗ ಈ ಶಿಷ್ಯರೆಲ್ಲ ಕೂಡ ಚಿಕ್ಕ ಮಕ್ಕಳು ಕೂವಾಡ್ರಂಗೆ, ಅಯ್ಯೋ ಭೂತಂ ಬರ್ತಾ ಇದೆ ಎಂದು ಬರ್ನೆ ಅಳುತ್ತಾ ಇದೆ. ಉಡನೆ ದೇವರಿಗೆ ಹೇಳ್ತಾ ಇದೆ, ಇಲ್ಲ ನಾನೇ. ഉടനെ പേത്തറിന് എല്ലാ വിഷയത്തിലും മാറി തിടുക്കവ, നീനാണെങ്കിൽ ನಾനും ಬರ್ತೀನಿ എന്ന് ಹೇಳಿದು. ಭಯಪಡಬೇಡ ಅಂತ ದೇವರಿಗೆ ಹೇಳಿದು. ಯಾಕೆ? ನೀರಿನ ಮೇಲೆ ನಡೆದು ಭೂತವಾದ ಕಂಡಿವರೆ. ಓದು ಮಗ ಭಾಗ ಸ್ವಲ್ಪ. ಭೂತವಾದ ಕಂಡಿವರೆ. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು ಅಂಜಬೇಡ್ರಿ ಎಂದನು. ಏನು? ಅಂಜಬೇಡಿರಿ ಎಂದು ಹೇಳಿದ. ಅಂಜಬೇಡ್ರಿ ಎಂದು പറഞ്ഞാൽ ಭಯಪಡಬೇಡ ನಾನು. ಹಾಗೆ ಹೇಳಿ ಯೇಸು ಸ್ವಾಮಿ ಹಾಗೆ ನಡೆದುವಾಗ ಇವನ್ ಹೇಳಿದ್ದು, ನಾನು ಬರ್ತೀನಿ ಹೇಳುವಾಗ ಇವನ್ ಯೇಸು ಸ್ವಾಮಿ ಮುಖ ನೋಡ್ಕೊಂಡು ನಡೆದ ಹತ್ತರೆ ಆಗುವಾಗ ಅವನ ಏನ್ ಮಾಡಿದೋ? ಅಲ್ಲಿ ಇಲ್ಲಿ ನೋಡಿದು. ಪ್ರಿಯ ಮಕ್ಕಳೇ, ಅಲ್ಲಿ ಇಲ್ಲಿ ನೋಡೋದೋ ಹಿಂದಿರುಗಿ ನೋಡೋದೋ ಮಾಡಬಾರ್ದು. ಯಾವಾಗ್ಲೂ ನಾವು ದೇವರದಿ ಮುಖ ನೋಡ್ಕೊಂಡೇ ಜೀವಿಸಬೇಕು. ಆವಾಗ ಅವನೇನಾಯ್ತು? ಮುಳುಗಿ ಹೋಗ್ತಾ ಇದ್ದಿದ್ದು ಭಯಪಟ್ಟೊಂಡೆ ಯೇಸುವೇ ನನ್ನನ್ನು ಕರುಣಿಸು ಬರ್ದವಳು. ಅವನ್ ಕೂವಾಡುವಾಗ ಏ ಸ್ವಾಮಿ ಕೈ ಚಾಚಿ ಅವನೇ
ಹಿಡ್ಕೊಂಡಾಗ ಯೇಸು ಸ್ವಾಮಿ ಅವನು ಏನ್ ಮಾಡಿದ್ದು, ಹಡಗಿನಲ್ಲಿ ಹತ್ತಿ ಬಿಟ್ಟ ತಕ್ಷಣವೇ ಏನಾಯ್ತು, ಕಡಲೆ ಶಾಂತವಾಯ್ತು. ಪ್ರಿಯ ಮಕ್ಕಳೇ, ನಿನ್ನ ಹೃದಯದಲ್ಲಿ ದೇವರು ಇದೆಯೇ? ನಿನ್ನ ಹತ್ರ ഒരു മാറ്റം മന്ത്രവും ಬರೋದಿಲ್ಲ, ഒരു ಸೈತಾനും ಬರೋದಿಲ್ಲ, ಯಾವುದು ಬರೋದಿಲ್ಲ. ನಿನ್ನ ಹತ್ರ ಯಾರು ಇರಬೇಕು? ಯೇಸು ಸ್ವಾಮಿ ಇರಬೇಕು. ಯೇಸು ಸ್ವಾಮಿ ಆ ದೋಣಿಯಲ್ಲಿ ಇರದಿಲ್ಲ. ಆವಾಗ ಏನಾಯ್ತು, ಭಯಂಕರ ಅಲ್ಲ ಕಲ್ಲೋಲವಾಗಿ ದೋಣಿ ಮುರಿದು ಹೋಗಿನಂಗೆ ಭಯಂಕರ ಬಿರುಗಾಳಿ. ಪ್ರಿಯ ಮಕ್ಕಳೇ, ಯೇಸು ನಮ್ಮ ಹೃದಯದಲ್ಲಿ ಇದೆಯಲ್ಲ, ஒரு ಸೈತಾനും ഒരു ಮಾಟಂ ಅಂದ್ರು ನಮ್ಮ ಹತ್ರ ಬರೋದಿಲ್ಲ. ನಮ್ಮಲ್ಲಿ ಯಾರಿದೆ? ಯೇಸುವಿದೆ. ಯೇಸು ನಿನ್ನಲ್ಲಿ ಇದೆಯಲ್ಲ, ಯಾವ ಕಾರಣವಶಾಲು ನೀ ಎದುರದು ಬೇಕಾಗಿಲ್ಲ. ದೇವರು ನಮ್ಮ ಜೊತೆಯಲ್ಲಿ ಇರ್ತತೆ. ಇನ್ನೊಂದು ವಾಕ್ಯ ಓದು ಮಗ, ಜ್ಞಾನೋಕ್ತಿ 3ನೇ ಅಧ್ಯಾಯ 24ನೇ ವಾಕ್ಯ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ನೀನು ಮಲಗುವಾಗ ನಿನಗೆ ಹೆದರಿಕೆ ಇರುವುದಿಲ್ಲ. ನಿನಗೆ ಹೆದರಿಕೆ ಇರಾದೆ ಇರಬೇಕಲ್ಲ. ನಿನ್ನಲ್ಲಿ ಯಾರು ಇರಬೇಕು ಅನ್ನೋ ಗೊತ್ತಾ? ಜೀವ ಸ್ವರೂಪನಾದ ದೇವರು ನಿನ್ನ ಹೃದಯದಲ್ಲಿ ಇದೆ. ನಿನಗೆ ಯಾವ ಹೆದರಿಕೆ ಮಲಗುವಾಗ ಬರೋದಿಲ್ಲ. ನಮಗೆ കഴിഞ്ഞ ദിവസം ഒരു ഫോൺ ಬಂದು, ಆರನ್ನೊಂದು ನಾನು ಹೇಳೋದಿಲ್ಲ, ಮೈಸೂರಿನೊಂದು ಫೋನ್ ಬಂದು ಹೇಳ್ತಾ ಇದೆ, 3 ತಿಂಗಳಾಯ್ತು ನಾನು ನಿದ್ರೆ ಮಾಡಿಟ್ಟನು. 3 ತಿಂಗಳು ನಿದ್ರೆ ಮಾಡಾದಿರ್ಬೇಕಲ್ಲೇ, ಎಷ್ಟು ಕಷ್ಟವನ್ನು ಯೋಧನೆ ಮಾಡು. ಪ್ರಿಯ ಮಕ್ಕಳೇ, ನಮ್ಮ ಮನೆಯವರು ಒಂದು ಪ್ರಾರ್ಥನೆ ಮಾಡಿದವರಿಗೆ ನಾನು ಅವರಿಗೆ ಪ್ರಾರ್ಥನೆ ಮಾಡಿಟ್ಟು ಹೇಳಿದು, ಇವತ್ತು ನೀ ಗ್ಯಾರಂಟಿ ನಿದ್ರೆ ಮಾಡ್ತತೆ ಅಂತ ಹೇಳಿ ஒரு ತೊಟ್ಟ ಎಣ್ಣೆ ಕೈಯಲ್ಲಿ ಹಿಡ್ಕೊಂಡು ಹೇಳಿದು. ஒரு ತೊಟ್ಟ ಎಣ್ಣೆಗೆ ವೇണ്ടി ಪ್ರಾರ್ಥನೆ ಮಾಡಿಟ್ಟು ಹೇಳಿದು, ಅದು ನಿನ್ನ ತಲೆಯಲ್ಲಿ ಹಚ್ಚು ಅಂತ ಹೇಳಿದು. ತಲೆಯಲ್ಲಿ ಹಚ್ಚಿದು. ಅವರಿಗೆ ತಿರುಗಿದೇನೆ ನನಗೆ ಫೋನ್ ಮಾಡಿ ಹೇಳ್ತಾ ಇದೆ, ಮಲಗಿಟ್ಟ 8 ಗಂಟೆ ಆಗಿಟ್ಟು ಎದ್ದೋಳಕ್ಕಾಗುന്നിಲ್ಲ, ಹಂಗೆ ಪಿನ್ನೇ ಮಲಗಿದನು. ನೋಡು, 3 ತಿಂಗಳಾಯ್ತು ಮಲಗಿದನು. ನಮ್ಮ ದೇವರು ಯಾರೇ? ವಾಕ್ಯ ನಮ್ಮಲ್ಲಿ ಇರಬೇಕು. ನೀ ಎದುರ್ಕೋಬಾರ್ದು. ವಾಕ್ಯ ನಮ್ಮಲ್ಲಿ ಇದೆಯಲ್ಲ, ನಾವು ഒരു ಕಾರಣವಶಾലും ಎದುರದು ಬೇಕಾಗಿಲ್ಲ. ಆವತ್ತಿಂದ ಅಮ್ಮಕ್ಕೆ ದಿನ 10 ಗಂಟೆ ಆಗುವ ನನಗೆ ಫೋನ್ ಮಾಡ್ತತೆ, ರಾತ್ರಿ ಪ್ರಾರ್ಥನೆ ಮಾಡ್ಕೊಂಡು ಮಲ್ಗಕ್ಕೆ. ಯಾಕಂದ್ರೆ ಹೇಳಿದಲ್ಲ, ಅವರಿಗೆ ಅಷ್ಟು ವಾಕ್ಯ ಗೊತ್ತಿಲ್ಲ, ಹೇಳಿ ಕೊಡ್ಬೇಕಾರೇಲು. ಅದಕ್ಕೆ ಅವರಿಗೆ ವಾಕ್ಯವಿಲ್ಲ ಹೃದಯದಲ್ಲಿ, ಅದಕ್ಕೆ ನಿದ್ರೆ ಬರೋದಿಲ್ಲ. ಸೈತಾನ್ ಅವರಿಗೆ ತೊಂದರೆ ಮಾಡ್ತಾ ಇದೆ. ಅದಕ್ಕೆ ದಿನ 10 ಗಂಟೆ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಕೊಂಡೆ ಮಲಗುತ್ತಾ ಇದೆ. ಒಂದು ಮಲಗಿದ ತಕ್ಷಣವೇ ಅವರು ನಿದ್ರೆ ಮಾಡ್ತಾ ಇದೆ. ಮಗ, ಇನ್ನೊಂದು ಸಾರಿ ಜ್ಞಾನೋಕ್ತಿ 3ನೇ ಅಧ್ಯಾಯ 24ನೇ ವಾಕ್ಯ ಓದು. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ನೀ ಮಲಗುವಾಗ ಏನ್ ಮಾಡ್ಬೇಕನ್ನೋ ದೇವರ ವಾಕ್ಯ ಧ್ಯಾನ ಮಾಡ್ಕೋಬೇಕು. ನಿಮಗೆ ಓದಕ್ಕೆ ಬರಲೆ, ಇವತ್ತು ಪ್ರಸಂಗ ಮಾಡಿದ ನಿನ್ನ ಪಾಸ್ರು ಪ್ರಸಂಗ ಮಾಡಿದೆ ಏನು, ಸಾಲುಕುಟ್ಟಿ ಆಂಟಿ ಪ್ರಸಂಗ ಮಾಡಿದೆ ಏನು, ಅದು ಸ್ವಲ್ಪ ಯೋಜನೆ ಮಾಡಿ ಆ ವಿಷಯ ನೀ ಏನ್ ಮಾಡಬೇಕು, ಯೋಜನೆ ಮಾಡ್ಕೊಂಡು ಮಲ್ಕೋಬೇಕು. ಹಾಗೆ ಮಲಗಿದಾಲ್ ನೀ ಚೆನ್ನಾಗಿ ನಿದ್ರೆ ಮಾಡ್ತತೆ. ನಿದ್ರೆ ಮಾಡಕ್ಕೆ ಒಬ್ರೊಬ್ಬರು ಬೈಬಲ್ ಓದಿದಾಲ್ ಹಿಂಗೆ ರಾತ್ರಿ ತುಂಬಿಡಿಸುತ್ತೆ. ಅದಕ್ಕೆ ಏನ್ ಮಾಡಬೇಕು? ನಿದ್ರೆ ಬಂದಿಲ್ಲ, ಬೈಬಲ್ ಓದು, ಪ್ರಾರ್ಥನೆ ಮಾಡು. ಆವಾಗ ನಿನಗೆ ಚೆನ್ನಾಗಿ ನಿದ್ರೆ ಬರ್ತತೆ. ಪ್ರಾರ್ಥನೆಯನ್ನು ಬರೆದ ನಮ್ಮ ಉಸಿರಾಗಿ ಇರಬೇಕು. ವಾಕ್ಯವನ್ನು ಬರೆದ ನಮ್ಮ ಊಟ ಇಲ್ಲದ ನಿನಗೆ ಇರಿಯಕ್ಕಾಗುತ್ತಾ? ಒಂದು ಸಾರಿ ಬೇಕಲ್ಲಿ 1 ದಿನ ಇರ್ಬೋದು, ಅಲ್ಲೇ 5 ದಿನ ಇರ್ಬೋದು. ಜೀವದ ಮುಜುವನು ಊಟ ಇಲ್ಲದ ಇರಿಯಕ್ಕಾಗೋದಿಲ್ಲ. ಊಟವನ್ನು ಬರೆಯದ ದೇವರ ವಾಕ್ಯವ, ಅದು ನಮ್ಮ ಬಾಯಲ್ಲಿ ಇಲ್ಲ ಎನ್ನುವರಿಗೆ ನಮ್ಗೆ ಸತ್ತ ಎಣೆಯಂಗೆಯ ವಾಕ್ಯ ನಮ್ಮಲ್ಲಿ ಇಲ್ಲ ಎನ್ನುವರಿಗೆ. ಅದಕ್ಕೆ ನಾವು ಏನ್ ಮಾಡಬೇಕು? ಯಾವಾಗಲೂ ವಾಕ್ಯ ಧ್ಯಾನ ಮಾಡೋದು, ಓದಕ್ಕೆ ಬರಲಿಯೋ ಮಕ್ಕಳ ಕೈಲಿ ಕೊಟ್ಟು ಓದಿಸೋ. ದೇವರು ನಿಮ್ಮೊಂದಿಗೆ ಮಾತಾಡ್ತತೆ. ದೇವರ ಸನ್ನಿಧಿಯಲ್ಲಿ ನೀವು ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು. ಆವಾಗ ನಿನಗೆ ಒಳ್ಳೆ ನಿದ್ರೆ ಬರ್ತತೆ. ನೋಡೋ, ಜ್ಞಾನೋಕ್ತಿ 3ನೇ ಅಧ್ಯಾಯ 24ನೇ ವಾಕ್ಯ ಮನೆಗೆ ಹೋಗಿ ಓದಿ ನೋಡ್ಕೋ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡ್ರಿ. ನಾನು ದೇವರ ವಾಕ್ಯವನ್ನು ಓದುವಾಗಲೂ ಧ್ಯಾನ ಮಾಡುವಾಗಲೂ ಅದು ನಮಗೆ ಜ್ಞಾನ ಕೊಡ್ತತೆ, ವಿವೇಕ ಕೊಡ್ತತೆ, ನಮ್ಮೊಂದಿಗೆ ಧೈರ್ಯ ಕೊಡ್ತತೆ. ಧೈರ್ಯ ಕೊಡುವ ಒಂದಾണ് ದೇವರ ವಾಕ್ಯ. ಪ್ರಿಯ ಮಕ್ಕಳೇ, ದೇವರ ವಾಕ್ಯ ನಿങ്ങളെ ಯಾವಾಗಲೂ ಓದಬೇಕು, ಧ್ಯಾನ ಮಾಡ್ಕೋಬೇಕು. ಆವಾಗ ನಮಗೆ ಧೈರ್ಯವನ್ನು ಕೊಟ್ಟು ಸುಖವಾಗಿ ನಿದ್ರೆ ಮಾಡುವುದು
ಸಹಾಯ ಮಾಡುತ್ತೆ. ಸುಖವಾಗಿ ನಾವು ನಿದ್ರೆ ಮಾಡಕ್ಕೆ ದೇವರು ನಮ್ಗೆ ಸಹಾಯ ಮಾಡುತ್ತೆ. ಇನ್ನೊಂದು ವಾಕ್ಯ ಓದ ನಮಗ, ಯೆಶಾಯ 44ನೇ ಅಧ್ಯಾಯ 8ನೇ ವಾಕ್ಯ. ಹೆದರಬೇಡಿರಿ, ಅಂಜದಿರಿ, ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡೇನಷ್ಟೇ. ನಾವು ದೇವರ ಸಾಕ್ಷಿಗಳಾಗಿ ಇರುವುದಕ್ಕಿಂತ ಭಯಪಡೋದು ಬೇಡ. ನಾವು ದೇವರನ್ನೇ ಯಾವಾಗಲೂ, ನೀನ್ ದೇವರ ಸಾಕ್ಷಿಯಾಗಿ ನಿಲ್ತಾ ಇದೀಯಾ, ನಿನಕ್ಕೆ ದೇವರು ಮಾಡಿದ ಉಪಕಾರಗಳು ನೀ ಒಬ್ರು ಕಾಣ ಸಾರುತ್ತಾ ಇದೀಯಾ, ಒಬ್ರು ಕಾಣ ಹೇಳ್ತಾ ಇದೀಯಾ, ನಿನ್ನ ಸಾಕ್ಷಿ ಒಬ್ರು ಕಾಣ ಹೇಳ್ತಾ ಇದೀಯಾ. ಹಾಗೆ ನೀ ಹೇಳಿದಾಲ್ ನಿನക്കൊരു കാരണവശാലും ಯಾವ ಕಷ್ಟവും ಬರುವುದಿಲ್ಲ. അതുപോലെ തന്നെ ಧೈರ್ಯವಾಗಿ ನಾವು ಮುಂದೆ ಹೋಗಬೇಕು. ವಾಕ್ಯ ನಮ್ಮಲ್ಲಿ ಇದೆಯಲ್ಲ, ನಾವು ಧೈರ್ಯವಾಗಿ ಮುಂದೆ ಹೋಗ್ಬೇಕು. ಒಂದು ಹಾವಿನೇ ನೋಡಿದಾಲೋ, ಒಂದು ಕಳ್ಳನೇ ನೋಡಿದಾಲೋ ಎದುರಬಾರ್ದು. ದೇವರು ನಮ್ಮ ಜೊತೆಯಲ್ಲಿದೆ. ನಾವೆಲ್ಲ ವಿಷಯದಲ್ಲಿ ದೇವರನ್ನೇ ಕಂಡುಕೊಂಡು, അതുപോലെ തന്നെ ದೇವರಿಂದ ಭಯಪಡದೆ ಬೇಡ. ಕರ್ತನ ಕೆಲಸದಲ್ಲಿ ನಮಗೆ ಬಹಳ ಭಯ ಬರ್ತತೆ. ನಾವು ದೇವರದಿ ಸೇವೆ ಮಾಡುವಾಗ ನಮ್ಮ ಎದುರ್ಸಕ್ಕೂ ಗಲಾಟ ಮಾಡಕ್ಕೂ ಒಬ್ರೊಬ್ರು ಬರ್ತತೆ. ನಾವೇನ್ ಮಾಡಬೇಕು? ಧೈರ್ಯವಾಗಿ ನಿಂತುಕೋಬೇಕು. ಧೈರ್ಯವಾಗಿ ഒരു ಕಾರಣವಶಾಲು ನಾವೇ ಎದುರಬಾರ್ದು. ಧೈರ್ಯವಾಗಿ ನಿಂತುಕೋಬೇಕು. ಧೈರ್ಯವಾಗಿ ನಿಂತುಕೊಂಡು ನಾವೇ ಪ್ರಾರ್ಥನೆ ಮಾಡುವುದು, ದೇವರನ್ನೇ ಆರಾಧನೆ ಮಾಡುವವರು ಆಗಿರಬೇಕು. ಇನ್ನೊಂದು ವಾಕ್ಯ, ಆದಿಕಾಂಡ 15ನೇ ಅಧ್ಯಾಯ 1ರಿಂದ 5ನೇ ವರೆയുള്ള ವಾಕ್ಯ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ ಭಯಪಡಬೇಡ. ಅಬ್ರಾಮನೇ ಭಯಪಡಬೇಡ. ಅಬ್ರಾಮ್ ಉಡನೆ ದೇವರಿಗೆ ಹೇಳ್ತಾ ಇದೆ, ಓದು ಮಗ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದೆ ಎಂಬುದೇ. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನೀ ನನಗೆ ಏನ್ ಕೊಟ್ಟಿದ್ದು? ನಾನು ಮಕ್ಕಳಿಲ್ಲದವನಾಗಿ ಜೀವಿಸ್ತಾ ಇದೆಯಲ್ಲೋ, ಮಕ್ಕಳಿಲ್ಲ, ನನ್ನ ಮನೆಯಲ್ಲಿ ಬೆಳೆದಿದ್ದ ಎಲಿಯಾಸರನೇ ನನ್ನ ಆಸ್ತಿ ಎಲ್ಲ ಕೊಡಬೇಕಲ್ಲೋ, ಮಾಡಬೇಕಲ್ಲೋ ನವನೇ ಹೇಳ್ತಾ ಇದೆ. ಉಡನೆ ಅಬ್ರಹಾಮನೆ ಹಿಡ್ಕೊಂಡು ಬಂದು ಹೊರಗಡೆ ದೇವರು ನಿಲ್ಸಿಟ್ಟು ಹೇಳ್ತಾ ಇದೆ, ನೀ ನೋಡು ಈ ನಕ್ಷತ್ರವನ್ನೇ ನಿನಗೆ ಎಣ್ಸಕ್ಕಾಗುತ್ತಾ? ಪ್ರಿಯ ಮಕ್ಕಳೇ, ನಿನಗೆ ಮಕ್ಕಳಿಲ್ಲ ಅಂತ പറഞ്ഞ് ನೀ ಎದುರದು ಬೇಡ, ಬೇಜಾರು ಮಾಡೋದು ಬೇಡ. ಮಕ್ಕಳ ದೇವರು ಕೊಡನ ದಾನಮ, ದೇವರು ಕೊಡನ ಕೃಪೆಯ, ದೇವರು ಕೊಟ್ಟೆ ಕೊಡ್ತತೆ. ಕೊಟ್ಟಿಲ್ಲೇ ಬೇಡ, ದೇವ್ರ ಚಿತ್ತವನ್ನು ಯೋಜನೆ ಮಾಡ್ಕೋ. ಅಬ್ರಹಾಮನ ಅಷ್ಟು ವಯಸ್ಸಾಗಿಟ್ಟು ಒಂದು ಮಕ್ಕಳೇ ಇಲ್ಲ. ಅದಕ್ಕೆ ಅಬ್ರಹಾಮ್ ಬಹಳ ಬೇಜಾರು ಮಾಡ್ತಾ ಇದ್ದಿದ್ದು. ಆವಾಗ ಅಬ್ರಹಾಮನೇ ಭಯಪಡಬೇಡ, ஒரு ಕಾರಣವಶಾಲು ನೀ ಭಯಪಡಬೇಡ. ನಮ್ಮ ದೇವರು ಜೀವಿಸುವ ದೇವರ. ಅವನಿಗೆ ಮಕ್ಕಳೇ ಕೊಟ್ಟಿಲ್ಲ. ನಾವೆಲ್ಲ ಅವನ ಮಕ್ಕಳೇ, ನಾವೆಲ್ಲ ಅಬ್ರಹಾಮಿನ ಮಕ್ಕಳ. ಎಣ್ಸಕ್ಕಾಗದಲ್ಲ. ಈ ನಕ್ಷತ್ರಗಳೇ ನಿನಗೆ ಎಣ್ಸಕ್ಕಾಗತ್ತಾ? ಈ ಕಡಲಿನ ಕರೆಯಲ್ಲಿ ಮರಳು ನಿನಗೆ ಎಣ್ಸಕ್ಕಾಗತ್ತಾ? ಅದೇ ತರ ನಿನಗೆ ಮಕ್ಕಳೇ ಕೊಡ್ತೀನಿ ಅಂತ ಹೇಳಿದೆ. ಕೊಟ್ಟಿಲ್ಲೆಯೋ? ಕೊಟ್ಟಿದ್ದು. ಪ್ರಿಯ ಮಕ್ಕಳೇ, ನಾವು ഒരു ವಿಷಯಕ್ಕೂ ಭಯಪಡೋದು ಬೇಕಾಗಿಲ್ಲ. ನಮ್ಮ ದೇವರು ಜೀವಿಸುವ ದೇವರಾണ്. ನಮ್ಮ ದೇವರಾಲೆ ಅಸಾಧ್ಯವಾದ ಒಂದುವಿಲ್ಲ. ಇനി ഒരു ವಾಕ್ಯ ನೋಡೋಣ. 2 ಅರಸು 6ನೇ ಅಧ್ಯಾಯ 15ರಿಂದ 23 ವರೆ. ಸ್ವಲ್ಪ ಓದು. ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶ್ವಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನ ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ. ಎಲ್ಲರಿಗೂ ಗೊತ್ತಿದ್ದ ವಿಷಯವಾണ്, ನಾನು ಹೇಳ್ತೀನಿ. ಆರಾನ್ ರಾಜಾവ് ಎಲೀಷ ಹಿಡಿಯಕ್ಕಾಗಿ ಸೈನ್ಯತೆ ಕಳಿಸಿದ್ದು. ಆರಾನ್ ರಾಜಾവ് ಸೈನ್ಯತೆ ಕಳಿಸುವಾಗ ಎಲೀಷ ಜೊತೆಯಲ್ಲಿ ಸೇವಕನಿರ್ದಿದ್ದು. ಅವನ ಹೆಸರು ಗೇಹಸಿ. ಅವನ್ ಹೊರಗಡೆ ಬಂದು 4 ಗಂಟೆ 5 ಗಂಟೆ ಅವನ್ ಹೊರಗಡೆ ಬಂದಿರ್ಬೋದು. ಅವನ್ ಹೊರಗಡೆ ಬಂದು ನೋಡುವಾಗ ಏನ್ ಕಾಣ್ತಾ ಇದೆ? ಅಯ್ಯೋ, ആ ಬೆಟ್ಟ ಸುತ್ತലും കുതിരയും ജനങ്ങളും വാളും വടിയുമായി ബഹಳ ജനം നിത്തുകൊണ്ടിದ್ದು. ಇವನ್ ಹಿಂದಕ್ಕೆ ಓಡಿ, ಅಯ್ಯೋ ರಾಜನೇ, ಅಯ್ಯೋ ಯಜಮಾನನೇ, ನಮ್ಮ ಹಿಡಿಯಕ್ಕಾಗಿ ನೋಡು ಜನಗಳೆಲ್ಲ ಬಂದು ಬಿಟ್ಟಿದ್ದು ಅಂತ ಹೇಳಿದು. ಉಡನೆ ಎಲೀಷ ಏನ್ ಮಾಡಿದ್ದು? ಇವನ ಕಣ್ಣ ತೆಗಿ ದೇವರೇ ಎಂದು ಬರೆದು ಪ್ರಾರ್ಥನೆ ಮಾಡಿದ್ರು. ಇವನ್ ಕಣ್ಣು ತೆಗೆಯುವಾಗ ಆರಾನ್ ರಾಜನ್ ಕಳಿಸಿದ ಸೈನ್ಯത്തിൽ ಡಬಲ್ ಸೈನ್ಯಂ ಎಲ್ಲಿ ಇದೆ? ಎಲೀಷಾಯ್ക്ക് ಸುತ್ತಲೂ ಇದೆ. ಅಗ್ನಿಮಯമായ രഥങ്ങളും
ಕುದುರೆಗಳು ಜನങ്ങളുವಾಗಿ ಸುತ್ತವಿದೆ. ಇವನ್ ನೋಡಿಬಿಟ್ಟು അവൻ ಬಹಳ ಸಂತೋಷಪಟ್ಟು. ആരാൻ രാജുവിൻ കടയോർ അത്ര ആയിത്തപ്പോൾ ഏലീച്ച ಏನ್ ಪ್ರಾರ್ಥನೆ ಮಾಡಿದನೋ നിങ്ങൾ ಸುಮ್ಮನೆ ಕೇಳಿದಾಗದಲ್ಲ. ಏಲೀಚയെ പോലെ ಏಲಿಯಾವನೆ പോലെ ಸಮ ಸ್ವಭಾವವುಳ್ಳವರಾണ് നമ്മള്. ನಾವೇನ್ ಮಾಡಬೇಕು? ಅದೇ ತರ ಪ್ರಾರ್ಥನೆ ಮಾಡಬೇಕು. ಅದೇ ತರ ಮಳೆ ಬರ್ತಾ ಇದೆಯೇ, ಮಳೆ ಪ್ರಾರ್ಥನೆ ಮಾಡಿ ನಿಲ್ಸಬೇಕು. ಆ ಶಕ್ತಿ ನಿನಗೆ ಬೇಕಲ್. ನೀ ಯಾರಾಗಿರ್ಬೇಕು? ದೇವರ ಮಗಳಾಗಿ ಇರಬೇಕು, ದೇವರ ಮಗನಾಗಿ ಇರಬೇಕು. ಯಾವಾಗಲೂ ದೇವರಿಗೆ ಪ್ರಾರ್ಥನೆ ಮಾಡಿದ ವ್ಯಕ್ತಿಯಾಗಿರಬೇಕು. ಇವನ್ ಏನ್ ಹೇಳಿದನು? ದೇವರೇ ಇವರದ ಕಣ್ಣಿನೇ ಮಫು ಮಾಡುವುದು. ಇವರ ಹತ್ರ ಬಂದಾಗ ಕಣ್ಣು ಕಾಣೋದಿಲ್ಲ. ಏಲೀಚ ಎಲ್ಲಿದೆ? ಏಲೀಚ ಎಲ್ಲಿದೆ? ಇಲ್ಲೇ ಇದೆ, ನನ್ನ ಜೊತೆ ಬಾ, ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ನೀನು പറഞ്ഞೆ. ಏಲೀಚ ಇವರೇನು ಕರ್ಕೊಂಡು ಎಲ್ಲಿ ಹೋಯ್ತು? ಸಮರಿಯ ರಾಜ್ಯದಲ್ಲಿ ಹೋಗಿ ಸಮರಿಯ ಅರಸನಿಗೆ ಒಪ್ಪಿಸಿಕೊಟ್ಟಿದ್ದು. ಆರೇ ಈ ಹಿಡಿದಿದ್ದ ಜನಗಳೆಲ್ಲ. എന്നിട്ട് ಅವ ಏಲೀಚ ಏನು ಮಾಡಿದು? ದೇವರೇ ಇವರದ ಕಣ್ಣೇ ತೆಗಿಯನ್ನು ಹೇಳಿ ಪ್ರಾರ್ಥನೆ ಮಾಡಿದು. ಒಡನೆ ಇವರದ ಕಣ್ಣುಗಳು ತೆಗೆಯುವಾಗ ಎಲ್ಲಿದೆ? ಇವರೇ ಸಮರಿಯ ಪಟ್ಟಣದಲ್ಲಿ. ರಾಜನ ಏನು ಹೇಳ್ತಾ ಇದೆ? ಇವರೇ ಸಾಯಿಸಿಬಿಡೋಣ ಯಜಮಾನ್ನೇ, ಇವರೇ ಸಾಯಿಸಿಬಿಡೋಣ. ಬೇಡ, ನಾವು ಹಿಡ್ಕೊಂಡು ಬಂದಿದ್ದವರೇ ಸಾಯಿಸಿಬಿಡಬೇಡ, ನಾವು ಅವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಅವರೇ ಕಳಿಸು ಅಂತ ಹೇಳಿದು. ಅವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಕಳಿಸಿದ್ದು ನಮ್ಮ ದೇವರ. ಆರೆ ಶತ್ರುಗಳ ಮುಂದೆ ಔತಣವನ್ನು ಸಿದ್ಧ ಮಾಡುವ ದೇವರಾണ് ನಮ್ಮ ದೇವರೇ. ನಿನ್ನೆ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ. ನಿನ್ನೆ ಹಿಡಿಯಕ್ಕಾಗಿ ಸೈತಾನೆ ಕಳಿಸಬಹುದು, ಮಾಟ ಮಂತ್ರವನ್ನೇ ಕಳಿಸಬಹುದು. ನಿನ್ನೆ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ. ಯಾಕೆ ಮಾಡೋಕ್ಕಾಗೋದಿಲ್ಲ? എൻ്റെ ಯೇಸು ನನ್ನ ಚದೆಯಲ್ಲಿ ಇದೆ. ಧೈರ್ಯವಾಗಿ ಹೇಳು, ಚಪ್ಪಾಳೆ ಹೊಡೆದು ಹೇಳು, എൻ്റെ ಯೇಸು ನನ್ನ ಚದೆಯಲ್ಲಿ ಇದೆ. ನನ್ನ ಚದೆಯಲ್ಲಿ ಇರುವಾಗ ഒരു ಸೈತಾನಿಗೂ ഒരു ಮಾಟಮಂತ್ರಕ್ಕೂ ನನ್ನ ಹಿಡಿಯಕ್ಕಾಗೋದಿಲ್ಲ. ನೀ ಧೈರ್ಯವಾಗಿ ಹೇಳಬೇಕು, ಧೈರ್ಯವಾಗಿ ಇರಬೇಕು. ಆರಾನ್ ರಾಜಾವ ಕರ್ಕೊಂಡೋಗಿ ಓರೋ ನಿಮಿಷಕ್ಕೂ ಪ್ರಾರ್ಥನೆ ಮಾಡಿ ಅವರ ಕಣ್ಣು ಮಾಪು ಮಾಡು ಅಂತ ಹೇಳಿದು. ಅವರ ಕಣ್ಣು ಮಾಪು ಮಾಡಿದು. ಅವರ ಕಣ್ಣು ತೆಗೆದುಕೊಡು ಅಂತ ಹೇಳಿದು. ಕಣ್ಣು ತೆಗೆದು ಕೊಟ್ಟಿದ್ದು ನಮ್ಮ ದೇವರು. ಯಾರು ಮಕ್ಕಳೇ? ನಿನ್ನ ಮಾತು ಕೇಳುವ ದೇವರ ನಮ್ಮ ದೇವರ. ನಿನ್ನ ಮಾತವನ್ ಕೇಳಬೇಕೆ? ನೀ ಯಾರಾಗಿರಬೇಕು? ಒಂದು ಪ್ರಾರ್ಥನಾ ವೀರನಾಗಿರಬೇಕು. ನೀ ಪ್ರಾರ್ಥನೆ ಮಾಡಿದವ್ರ ವ್ಯಕ್ತಿಯಾಗಿರಬೇಕು. ನೀ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದವ್ರ ವ್ಯಕ್ತಿ ಆಣಗಲ್ ನಿನ್ನೆ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ದೇವರು ಜೀವಿಸುವ ದೇವರು. ನಾವು ಎಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾ ಇದೆ? ಪರಲೋಕ ಹೋಗಬೇಕು ಅಂತ ಆಸೆ ಪಡ್ತಾ ಇದೆ. ಪರಲೋಕ ನಾವು ಹೋಗಬೇಕಲ್ಲ, ನೀ ಸರಿಯಾಗಿ ಪ್ರಾರ್ಥನೆ ಮಾಡೋದು, ಪರಿಶುದ್ಧವಾಗಿ ಜೀವಿಸೋರು ವ್ಯಕ್ತಿ ಆಗಿರಬೇಕು. ನಿನಗೆ ಪರಿಶುದ್ಧತೆ ಇಲ್ಲದೆ ಪರಿಶುದ್ಧನಾಯ ದೇವರನ್ನೇ ನೋಡುವುದಕ್ಕೋ ಅವನ ಹತ್ರ ಹೋಗುವುದಕ್ಕೋ ಆಗದಿಲ್ಲ. ನೀ ಯೋಜನೆ ಮಾಡ್ಬೋದು, ಅಯ್ಯೋ ಯಾರು ನೋಡಿಲ್ಲ, ಒಬ್ಬರು ನೋಡಿಲ್ಲ, ನಾನು ಕಟ್ಟನ ಹಾಕಿದ್ದು, ನಾನು ಬಾಗಿಲು ಮುಚ್ಚಿದ್ದು, ಯಾರು ನೋಡಿದ್ರು. ಅಯ್ಯೋ ಮಕ್ಕಳೇ, ನೋಡೋನು ಒಬ್ಬನಿದೆ. ಅವನ್ ಕ್ಯಾಮರಾ ಹೊಡಿತಾ ಇದೆ. ನಾನು ನೀನು ಮಾಡಿದ್ನದು ಮಾತಾಡಿದ್ನು, ನಾನು ಇಲ್ಲಿ ನಿನ್ನ ವಾಕ್ಯ ಹೇಳೋದು ಎಲ್ಲ ಹೊಡಿತಾ ಇದೆ. ಪ್ರಿಯ ಮಕ್ಕಳೇ, ನಮ್ಮ ಕವನಿಗೆ ಮುಚ್ಚಿ ಇಟ್ಟುಕೊಂಡೆ ಏನು ಮಾಡೋಕ್ಕಾಗೋದಿಲ್ಲ. ನೀ ಯೋಧನೆ ಮಾಡ್ಬೋದು, ಯಾರು ನೋಡಿಲ್ಲ, ಯಾರು ಕೇಳಿಲ್ಲ. ಅದು ಕೇಳಿನ ಒಬ್ಬನಿದೆ, ನೋಡಿನ ಒಬ್ಬನಿದೆ. ನೀ ಮರಿಬಾರ್ದು. ನೀ ഒരു ಕಾರಣವಶಾಲು ಭಯಪಡಾದೆ ದೇವರನ್ನೇ ನಿಂತುಕೊಂಡು ಸತ್ಯದಲ್ಲಿ ಆತ್ಮದಲ್ಲಿ ದೇವರನ್ನೇ ಆರಾಧನೆ ಮಾಡಬೇಕು. ಹಾಗೆ ನೀ ಆರಾಧನೆ ಮಾಡಿದ ഒരു വ്യക്തിയാണെങ്കിൽ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. അതുപോലെ തന്നെ നമുക്ക് ವಿರೋಧವಾಗಿ ಹೋರಾಡಿದ ಒಂದು ಶಕ್ತಿ ನಮ್ಮ ಮುಂದೆ ನಿಲ್ಲೋದಿಲ್ಲ. ಎಲ್ಲಿ ನಿಲ್ಲುತ್ತೆ? ದೂರ ನಿಲ್ಲುತ್ತೆ. ನಾನು ನಿಮ್ಗೆ ಎಷ್ಟೋ ಸಾರಿ ಹೇಳಿದು ಒಂದು ಹುಡುಗಿದ ವಿಷಯ. ಒಂದು ಗರ್ಭಿಣಿಯಾಗಿ ಕೇಳಿಸ್ಕೊಂಡಿಲ್ಲ ಆತರು. ഒരു ഗർഭിണിയായ ಹುಡುಗಿയെ ಬೇಕು എന്ന് പറഞ്ഞ് അവനിക്ക് ഒരു മാട്ടമന്ത്രകാരനിക്ക് ಅವಳೆ ಏನು ಮಾಡಬೇಕನ್ನೋ ಯಾಗ ಮಾಡೋಕ್ಕೆ ಒಂದು ಗರ್ಭಿಣಿ ಹುಡುಗಿ ಬೇಕು. ಸೈತಾನ್ ಹೇಳಿಕೊಟ್ಟಿದ್ದ. ಇವನ್ ಗರ್ಭಿಣಿ ಹುಡುಗಿಗೆ ನಾನು ಎಲ್ಲಿ ಹೋಗ್ಬೇಕು ಅಂದ್ಕೊಂಡು ಈಗ ನಿಲ್ಲುವಾಗ, ಬಾಗಿಲ ಹತ್ರ ನಿಲ್ಲುವಾಗ ஒரு ಗರ್ಭಿಣಿ ಹುಡುಗಿ ಬಾಯಿಗೆಲ್ಲ ತೂಕಿಟ್ಟು ಅವಳು ಹೋಗ್ತಾ ಇದ್ದೆ. ಇವನ್ ಆವತ್ತಿಂಗೆ ನೋಡಿದ್ದು, 2ನೇ ದಿನ ನೋಡಿದ್ದು, 3ನೇ ದಿನ
അവൻ്റെ സംഘാടികരെ എല്ലാം കരുതിതു. അവൻ്റെ സംഘാടികരായിരുന്നു ದೆವ್ವಗಳೆಲ್ಲ ಕರೆದಿಟ್ಟು 3 ಸೈತಾನಿಗೆ ಹೇಳಿದು, ನೀ ಹೋಗಿ ಅವಳೆ ಹಿಡ್ಕೊಂಡು ಬಾನು. ಅವರು ಬಿಲ್ಲು ಗೆಮ್ಮೆಲೆ അങ്ങനെ ಹೋಗಿ ನಾನು ಮಂತ್ರವಾದಿ ವಾಯಿಂದ ಹೇಳಿದ ಮಾತಾ ಇದು. ಅವರು ಹೋಗಿ 3 ಜನ ಕೂಡ ಏನು ಮಾಡಿದು, ಅಯ್ಯೋ ಅವಳ ಹತ್ರ ಹೋಗಕ್ಕಾಗೋದಿಲ್ಲ, ಭಯಂಕರ ಜಳ ಅನ್ನೋಲ್ಲ ಬೆಂಕಿ ಹೊಡಿತಾ ಇದೆ ಎಂದು ಹೇಳಿದು. ಯಾಕೆ? ಅವಳು ಪ್ರಾರ್ಥನೆ ಮಾಡಿದ ഒരു ವ್ಯಕ್ತಿಯ, ಅವಳ ಬಾಯಿನಲ್ಲಿ ಕರಪತ್ರವಿದೆ, ಅವಳ ಬಾಯಿನಲ್ಲಿ ಹೊಸ ಒಡಂಬಡಿಕೆ ಇದೆ, ಅವಳೆಲ್ಲರಿಗೂ ವಿತರಣೆ ಮಾಡ್ತಾ ಇದೆ. ಅವಳ ಹಿಡಿಯೋಕ್ಕಾಗೋದಿಲ್ಲ. ನಿನ್ನೆ ನಾನು ಕಳಿಸಿಟ್ಟ ನಿನಗೆ ಹೋಗಕ್ಕಾಗೋದಿಲ್ಲೇ ನಮ್ಮ പറഞ്ഞ് അവർ ಬೈದಿಟ್ಟು അതിലും ದೊಡ್ಡ 3 ಜನವನ್ನೇ ಕಳಿಸುವಾಗ ಅವರು ಬಂದು ಹೇಳಿದ್ರು, ಸ್ವಾಮಿ ಅವ್ರ ಹತ್ರ ಹೋಗಕ್ಕಾಗೋದಿಲ್ಲ. ಅವನೇ ಅವರು ಬೈದು ಓಡಿಸಿದು. പിന്നെ 4 ಜನವನ್ನೇ ಕಳಿಸಿದು. ಅವನು ಬಂದು ಹೇಳಿದು. ಉಡನೆ ಇವನ್ ಹೊರಗಡೆ ಬಂದು ಹಿಂಗೆ ಬಾಗಿಲ ಹತ್ರ ನಿಂತು ಈ ಹುಡುಗಿ ಬರನ ನೋಡ್ಕೊಂಡು ಇವನ್ ಹೊರಗಡೆ ಹೋಗಿ ಇವಳ ಹತ್ರ ಹೇಳಿದು, ಮಗಳೇ ನಿನ್ನ ದೇವರು ಯಾರು? ನನ್ನ ದೇವರು ಯೇಸು ಸ್ವಾಮಿ. ഒരു കരപത്രവും ഒരു ಬಾಯಿನೊರು ನ್ಯೂ ಟೆಸ್ಟ್ಮೆಂಟ್ ವ್ಯಕ್ತಿ ಅವನ ಕೈ ಕೊಟ್ಟಿದ್ದು. ಅವನು ಹೋಗಿ ಕುತ್ಕೊಂಡು ಹಗಲಿನ ರಾತ್ರಿ ಇಲ್ಲದ ನ್ಯೂ ಟೆಸ್ಟ್ಮೆಂಟ್ 2 ದಿನಕ್ಕೆ ಮುಗಿಸ್ಬಿಟ್ಟು ಓದಿ ಅವൻ്റെ ಮಂತ್ರಪಟ್ಟ ಎಲ್ಲ ಕೂಡ ತೆಗೆದು ಅವನ್ ಬೆಂಕಿ ಹಾಕಿ ಯೇಸು ಸ್ವಾಮಿನೇ ಕಂಡುಕೊಂಡಿದ್ದು. ಪ್ರಿಯ ಮಕ್ಕಳೇ, ನೀ ಎಂದ ಮಂತ್ರ ಮಾಡಿದಾലും ಏನು ಮಾಡಿದಾലും ಯೇಸುವಿನ ಮುಂದೆ ಏನು ನಿಲ್ಲದಿಲ್ಲ. ಯೇಸು ಜೀವಿಸುವ ದೇವರು, ಸತ್ಯ ದೇವರು. ಅವನ ಮುಂದೆ ಯಾರಿಗೂ ನಿಲ್ಲಕ್ಕಾಗೋದಿಲ್ಲ. ನಿನ್ನೆ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ. ನೀ ಭಯಪಡಬೇಡ. ನಿಮ್ಗೆ ಏನು ಕಷ್ಟವಿದೆಯೋ, ಕಾಯಿಲೆ ಇದೆಯೋ, ಸಮಸ್ಯೆ ಇದೆಯೋ, നിങ്ങൾ ದೇವರ ಮುಂದೆ ಹೇಳು. ಮೊಣಂಗಾಲು ಊರಕ್ಕಾಗುന്നವರು ಮೊಣಂಗಾಲು ಊರು, 2 ಕೈಗಳು ಮೇಲಕ್ಕೆತ್ತು. ದೇವರೇ ನಾನು ಯಾವುದೂ ಇಲ್ಲ. ನಿನ್ನ ನೋವಿನ ಭಾಗದಲ್ಲಿ 1 ಕೈ ಹಾಕು, 1 ಕೈ ಮೇಲಕ್ಕೆತ್ತು. ದೇವರೇ ನಾನು ಯಾವುದೂ ಇಲ್ಲ, ಏನೂ ಇಲ್ಲ. ನಿನ್ನ ಸನ್ನಿಧಿಯಲ್ಲಿ ಏನು ಬಂದಿದ್ದು, ನನಗೆ ಯಾವ ಭಯವೂ ಬರಬಾರ್ದು. ಧೈರ್ಯത്തിൻ്റെ ಆತ್ಮನೇ ನಾನು ಜೊತೆಯಲ್ಲಿ ಇರಬೇಕು ಎಂದು പറഞ്ഞ് ನೀವು ಪ್ರತಿಯೊಬ್ಬರು ಕೂವಾಡಿ ಆಳುತ್ತ ಪ್ರಾರ್ಥನೆ ಮಾಡು. ಹಲ್ಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ನಿನಗೆ ಸ್ತೋತ್ರವಾಗಲಪ್ಪ. ಬೆಳಿಗ್ಗೆಯಿಂದ ಈ ಸಮಯ ಮರೆ ನಿನ್ನ ಪಾದಯಾತ್ರೆ ಕುತ್ಕೊಳ್ಳೋದಕ್ಕೂ ಧ್ಯಾನ ಮಾಡುವುದಕ್ಕೂ ಅಪ್ಪ ನೀ ಕೊಟ್ಟಿದ್ದ ಕೃಪೆಗಾಗಿ ನಿನಗೆ ಸ್ತೋತ್ರ. 2-3 ಜನ ನನ್ನ ಹತ್ರ ಬರ್ತಾ ಇದೆಯೋ ಅವರ ಮಧ್ಯದಲ್ಲಿ ನಾನು ಬರ್ತೀನಿ ಎಂದು ಹೇಳಿದ ದೇವರೇ, ನೀ ಶರೀರದಲ್ಲಿ ದೂರಸ್ಥರಂಗಳು ಆತ್ಮದಲ್ಲಿ ನಮ್ಮೊಂದಿಗೆ ಇರಿನ ದೇವರಾಗಿ ಅಲ್ಲಿ ಸ್ತೋತ್ರ. ಪರಿಶುದ್ಧಾತ್ಮನೇ ನೀ ಕಾಪಾಡೋ. ಏದೆಲ್ಲ ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆಯಲ್ಲಿ ಯಾರು ಬಂದಿದೋ ಅವರೆಲ್ಲ ಈ ನಿಮಿಷಮೇ ಮುಟ್ಟೋ. ಪರಿಶುದ್ಧಾತ್ಮನೆ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು ದೇವರೇ. ಆಸ್ಪತ್ರೆಯಲ್ಲೇ, ICU, ವೆಂಟಿಲೇಟರ್ಲು, ಭವನದಲ್ಲಿ ಎಷ್ಟೋ ಜನಗಳು ನರಳಾಡ್ತಾ ಇದೆಪ್ಪ. ಅವರೇ ನೀ ಮುಟ್ಟೋ. ಶಾಂತಿ ಸಮಾಧಾನ ಕೊಡಪ್ಪ. ಯೇಸುವೇ ನೀ ಕೈ ಬಿಡಬೇಡಪ್ಪ. ನಮ್ಮ ರೋಗಗಳೇ, ഞങ്ങളുടെ പാപങ്ങളെ, ഞങ്ങളുടെ ശാപങ്ങളെ നിന്റെ ശരീരದಲ್ಲಿ ವಹಿಸಿದಪ್ಪ. ನಿನ್ನ ವಾಸುಂಡಗಳಿಂದ ನಮಗೆ ಗುಣವಾಯ್ತಪ್ಪ. ನೀ ಗುಣ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪಾಸ್ಟರ್ಮಾರೆ, ಅಯ್ಯಗಾರಮಾರೆ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಪರಿಶುದ್ಧಾತ್ಮನೆ 5 ವನ್ಗರೆಯಲು ನಿನ್ನ ವಾಕ್ಯ ಹತ್ತೋದಕ್ಕೆ ನೀ ಸಹಾಯ ಮಾಡಪ್ಪ. ದೇವರೇ ನೀ ಕೈ ಬಿಡಬೇಡಪ್ಪ. ಕರ್ತಾವೇ, ನಿನ್ನ ಆತ್ಮ ಭಯದ ಆತ್ಮ ಅಲ್ಲಪ್ಪ, ಧೈರ್ಯದ ಆತ್ಮ ಅಣಪ್ಪ. ನಾವು ಧೈರ್ಯದಿಂದ ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವೆ ಮಾಡುವುದಕ್ಕೆ ನಮಗೆ ಎಷ್ಟು ನೋವು ಬಂದಾலும் ನಿನ್ನ ಸೇವೆ ಮಾಡುವುದಕ್ಕೆ ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ.